ಅಣ್ಣ ಹಾ ಏನ್ ಮಾಡ್ತಿದ್ದೀಯಾ? ನಾ ಇಲ್ಲಿ ಊಟ ಮಾಡ್ತೀನಿ ಬಾ ಊಟ ಮಾಡೋಣ. ಅಲ್ಲೋ ಮತ್ತೆ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದೀನಿ, ನೀನ್ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಮತ್ತೆ ಅದೇನಂತ ಹೇಳೋಣ. ಅಲ್ಲಣ್ಣ ನಾನೊಂದು ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡ್ಕೊ ಅಂತೀನಿ. ಕಲರ್ ಡಿಸ್ಪ್ಲೇ ಚೆನ್ನಾಗ ಇಲ್ಲ ಫ್ಲಾಟ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಚೆನ್ನಾಗ ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನೀನೊಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೇಕು. ಫ್ಲಾಟ್ ಡಿಸ್ಪ್ಲೇ ಮತ್ತೆ ಕಲರ್ ಡಿಸ್ಪ್ಲೇ ಎರಡರಲ್ಲಿ ಯಾವ ಮೊಬೈಲ್ ಪರ್ಚೇಸ್ ಮಾಡ್ಬೇಕು ಅಂತ ನೀನ್ ಕೇಳ್ತಿದೀಯಾ. ಹಾಗಾದ್ರೆ ನಾನು ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಾ. ನೀನ್ ಏನಾದ್ರು ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಿದ್ಯಾ ಅಂದ್ರೆ, ಅಥವಾ ನೀವೇನಾದ್ರು ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ, ಫಸ್ಟ್ ನೀವು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಕರ್ವ್ ಡಿಸ್ಪ್ಲೇ ಚೆನ್ನಾಗ ಅಥವಾ ಫ್ಲಾಟ್ ಡಿಸ್ಪ್ಲೇ ಚೆನ್ನಾಗ, ಎರಡರಲ್ಲೂ ಕಾಮನ್ ಆಗಿ ಏನ್ ವ್ಯತ್ಯಾಸ, ಎರಡನ್ನೂ ಕೂಡ ಯಾವ್ದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಯಾವ್ದನ್ನ ಚೆನ್ನಾಗಿ ಮೇಂಟೈನ್ ಮಾಡದೇ ಇರ್ಬೋದು. ಯಾವುದೇ ಒಂದು ಸ್ಮಾರ್ಟ್ ಫೋನ್ ಒಂದು ಕರ್ವ್ ಡಿಸ್ಪ್ಲೇ ಅಥವಾ ಫ್ಲಾಟ್ ಡಿಸ್ಪ್ಲೇ, ಈ ಎರಡೂ ಡಿಸ್ಪ್ಲೇಗಳಲ್ಲಿ ಯಾವ್ದೋ ಒಂದು ಫೇಲ್ ಡೌನ್ ಆಗುತ್ತೆ, ಅಕಸ್ಮಾತ್ ಕೆಳಗಡೆ ಬಿತ್ತು ಅಂದ್ರೂ ಕೂಡ ಯಾವ ಒಂದು ಡಿಸ್ಪ್ಲೇಗೆ ಅಮೌಂಟ್ ಜಾಸ್ತಿ ಆಗುತ್ತೆ, ಯಾವ್ದು ಚೆನ್ನಾಗಿ ಯಾವ್ದು ಅಟ್ರಾಕ್ಟಿವ್ ಕಾಣುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರಿ. ಆ ಒಂದು ಎಲ್ಲಾ ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ನಾನು ತಿಳಿಸ್ತಾ ಇದ್ದೀನಿ. ಹಲೋ, ನೀವು ನೋಡ್ತೀರಿ ಟೆಕ್ ಮೊಬೈಲ್ ಇರುತ್ತೆ, ನಾನು ನಿಮ್ಮ ಚಂದನ್. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ನಾನು ಈ ಎರಡೂ ಸ್ಮಾರ್ಟ್ ಫೋನ್ಗಳು ಕೂಡ ಯೂಸ್ ಮಾಡಿ, ಅಂದ್ರೆ ಫ್ಲಾಟ್ ಡಿಸ್ಪ್ಲೇ ಮತ್ತೆ ಕರ್ವ್ ಡಿಸ್ಪ್ಲೇ, ಈ ಎರಡೂ ಸ್ಮಾರ್ಟ್ ಫೋನ್ಗಳು ಕೂಡ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಕರ್ವ್ ಡಿಸ್ಪ್ಲೇ ಏನಿದೆ ತುಂಬಾನೇ ಯುನೀಕ್ ಆಗಿ ಕಾಣುತ್ತೆ ಹೊರಗಡೆ ಎಲ್ಲರೂ ಹೋಗ್ತೀರಾ ಅಂದ್ರೆ, ಅಥವಾ ನೀವೇ ಹೊರಗಡೆ ಯಾರ ಮುಂದೆ ಈ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇರೋ ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಅಂದ್ರೆ ತುಂಬಾನೇ ಯುನೀಕ್ ಆಗಿ ಕಾಣುವಂತದ್ದು ಈ ಒಂದು ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್. ಅದಾನಂತರ ನೀವೇನಾದ್ರು ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ, ಈ ಒಂದು ಡಿಸ್ಪ್ಲೇನ ಒಂದು ಬ್ರೈಟ್ನೆಸ್ ತುಂಬಾನೇ ಅಕ್ಯುರೇಸಿ ಆಗಿ ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಕೂಡ ನಿಮಗೆ ಕೊಡುವಂತದ್ದು. ಅದೇ ನೀವು ಫ್ಲಾಟ್ ಡಿಸ್ಪ್ಲೇ ಹೋಗ್ತೀರ, ನಾನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾವತ್ತೂ ಕೂಡ. ಹೌದು, ಸ್ಯಾಮ್ಸಂಗ್ ನೋಡಿದ್ರೆ S24 ಸೀರೀಸ್ ನಲ್ಲಿ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ ಹೊರತು, ಅದಾನಂತರ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ ಈ ಒಂದು ಫ್ಲಾಟ್ ಡಿಸ್ಪ್ಲೇ ಇದೆ ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ನನಗೆ ಮೇನ್. ಅದಾದ ನಂತರ ಈ ಒಂದು ಕರ್ವ್ ಮತ್ತೆ ಫ್ಲಾಟ್, ಈ ಎರಡೂ ಡಿಸ್ಪ್ಲೇಗಳು ಕೂಡ ಆಲ್ಮೋಸ್ಟ್ ಎಲ್ಲಾ ಒಂದು ಕಂಪನಿಗಳಲ್ಲೂ ಕೂಡ ಸಿಗುವಂತದ್ದು. ಅಂದ್ರೆ ಎಲ್ಲಾ ಒಂದು ಸ್ಮಾರ್ಟ್ ಫೋನ್ ಕಂಪನಿಗಳಲ್ಲೂ ಕೂಡ ನಿಮಗೆ ಈ ಎರಡು ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನ್ಗಳು ಸಿಗುವಂತದ್ದು. ಯಾವ ಬ್ರ್ಯಾಂಡ್ ಪರ್ಚೇಸ್ ಮಾಡಬೇಕು, ಯಾವ ಕಂಪನಿಯ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂತ ನಿಮ್ ಇಷ್ಟ. ಈ ಎರಡೂ ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನ್ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಒಂದು ಸ್ಮಾರ್ಟ್ ಫೋನ್ ಕಂಪನಿಗಳಲ್ಲೂ ಇರುವಂತದ್ದು, ಎಕ್ಸೆಪ್ಟ್ ಸ್ಯಾಮ್ಸಂಗ್ ಅಂಡ್ ಸ್ಯಾಮ್ಸಂಗ್ ಕಂಪನಿಯಲ್ಲೂ ಕೂಡ ಆಲ್ರೆಡಿ ಬಂದಿರುವಂತದ್ದು, ಎಕ್ಸೆಪ್ಟ್ ಈ ಒಂದು ಐಫೋನ್ ಕಂಪನಿ ಅವ್ರದ್ದು ಒಂದು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಇರುವಂತದ್ದು. ಈ ಒಂದು ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಏನಿದೆ ಇದು ತುಂಬಾ ಯುನೀಕ್ ಆಗಿರುವಂತದ್ದು, ಮತ್ತೆ ಈ ಒಂದು ಎಡ್ಜಸ್ ಗಳು ಏನಿದೆ ತುಂಬಾ ಚೆನ್ನಾಗಿರುವಂತದ್ದು. ಆದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಏನಾದ್ರು ಬಿತ್ತು ಕೆಳಗಡೆ ಅಂದ್ರೆ ನಿಮ್ಮಲ್ಲಿ ಅಮೌಂಟ್ ನ ಕಟ್ಟಕ್ಕೆ ತುಂಬಾ ಗಟ್ಟಿ ಇರಬೇಕು ನೀವು. ಯಾಕಂದ್ರೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದಾದ ನಂತರ ಈ ಒಂದು ಫ್ಲಾಟ್ ಡಿಸ್ಪ್ಲೇಗಳಲ್ಲಿ ನಾನು ಚೆಕ್ ಮಾಡಿದ ಪ್ರಕಾರ, ನೀವೇನಾದ್ರು ಒಂದ್ ಸಲ ಅಥವಾ ಎರಡ್ ಸಲ ಎತ್ತು ಬಿಸಾಕರು ಕೂಡ, ಅಥವಾ ಮಿಸ್ ಆಗಿ ಏನಾದ್ರು ಬಿದ್ರು ಕೂಡ ಅದು ತುಂಬಾನೇ ಹಾನಿ ಆಗಲ್ಲ. ನಾನು ನೋಡಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಅದು ಅಂದ್ರೆ ಬ್ರೇಕ್ ಡೌನ್ ಆಗಲ್ಲ ಆ ಒಂದು ಡಿಸ್ಪ್ಲೇಗಳು. ಅದೇ ನೀವು ಕರ್ವ್ ಡಿಸ್ಪ್ಲೇನ ಒಂದೇ ಒಂದ್ ಸಲ ನೀವೇನಾದ್ರು ಕೆಳಗಡೆ ಬೀಳಿಸಿದ್ರಿ ಅಂದ್ರೆ ಅದು ಫಸ್ಟ್ ಟೈಮೇ ನಿಮ್ದು ಬ್ರೇಕ್ ಡೌನ್ ಆಗುತ್ತೆ. ಎಕ್ಸಾಂಪಲ್, ನನ್ನ ಒಂದು ಸ್ಮಾರ್ಟ್ ಫೋನ್ ಇದೆ, ಇದು ಬಂದ್ಬಿಟ್ಟು ಕರ್ವ್ ಡಿಸ್ಪ್ಲೇ ಇತ್ತು. ಒಂದೇ ಒಂದ್ಸಲ ಸ್ವಲ್ಪ ಮಿಸ್ ಆಗಿ ತುಂಬಾನೇ ಹೈಟ್ ಜಸ್ಟ್ ಒಂದು ಏನೊಂದು 3 ಫೀಟ್, ಐ ಥಿಂಕ್ 3 ಫೀಟ್ ಅನ್ಸುತ್ತೆ, 3 ಫೀಟ್ ಇಂದ ಬಿದ್ದ ತಕ್ಷಣನೇ ಅದು ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ಸ್ವಲ್ಪ ಬಂದ್ಬಿಟ್ಟು ಸ್ಕ್ರಾಚ್ ಆಯ್ತು. ಅಂದ್ರೆ ಸ್ವಲ್ಪ ಸ್ಕ್ರಾಚ್ ಅಂದಂಗಲ್ಲ, ಸ್ವಲ್ಪ ಜೋರಾಗಿ ನೋಡ್ತಾ. ನಾನು ಅದಕ್ಕೆ ಎದುರ್ಕೊಂಡ್ಬಿಟ್ಟು ನಾನು ಅದನ್ನ ಒಳಗಡೆ ಏನಾದ್ರು ಆಗಿದ್ಯಾ ಅಂತ ಎದಕ್ಕೆ ಏಕದಮ್ ಸ್ಟಾರ್ಟ್ ಆಗ್ಬಿಡ್ತದ. ಅದೇ ನೀವೇನಾದ್ರು ಫ್ಲಾಟ್ ಡಿಸ್ಪ್ಲೇ ಯೂಸ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಬಿದ್ರು ಕೂಡ, ಅಥವಾ 2 ಸಲ ಬಿದ್ರು ಕೂಡ ಅದು ಬ್ರೇಕ್ ಡೌನ್ ಆಗಲ್ಲ, ಮತ್ತೆ ಅದು ಸ್ಕ್ರಾಚ್ ಕೂಡ ಆಗಲ್ಲ. ಸ್ವಲ್ಪ ತಡೆಯುವಂತ ಶಕ್ತಿ ಫ್ಲಾಟ್ ಡಿಸ್ಪ್ಲೇಗಳಲ್ಲಿ ಇದೆ ಅಂತ ನನಗೆ ಅನಿಸ್ತು. ಅದಾದ್ಮೇಲೆ ನೀವೇನಾದ್ರು ಒಂದು ಕರ್ವ್ ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದೀರಾ, ಅಥವಾ ನೀವು ಪರ್ಚೇಸ್ ಮಾಡ್ಬೇಕು ಅಂತೀರಾ ಅಂತ ಅಂದ್ರೆ, ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಗಳಲ್ಲಿ ಕರ್ವ್ ಡಿಸ್ಪ್ಲೇ ಇದೆ, ಒಂದ್ ಸ್ವಲ್ಪ ಕೆಳಗಡೆ ಬಿತ್ತು ಅಂದ್ರೆ ಕೂಡ ಸ್ಕ್ರಾಚ್ ಆಗುತ್ತೆ. ಅದಾನಂತರ ಒಂದು ಡಿಸ್ಪ್ಲೇ, ಆ ಒಂದು ಐ ಥಿಂಕ್ ಡಿಸ್ಪ್ಲೇ ಬಿಟ್ಟಾಕಿ ಅಥವಾ ನೀವು ಅದ್ ಮೇಲಿರೋ ಸ್ಕ್ರೀನ್ ಗಾರ್ಡ್ ಅಕಸ್ಮಾತ್ ಹೊಡೆದೋಯ್ತು ಅಂದ್ ಕೂಡ ನೀವು ಈ ಒಂದು ಡಿಸ್ಪ್ಲೇಗಳಲ್ಲಿ ಆ ಒಂದು ಸ್ಕ್ರೀನ್ ಗಾರ್ಡಿಗೆನೆ 800 - 900 ರೂಪಾಯಿ ಗಟ್ಟಲೆ ನೀವು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವೇನಾದ್ರು ಆನ್ಲೈನ್ಗೆ ಹೋದ್ರಿ ಅಂದ್ರೆ, ನಾನು ಲೈವ್ ಆಗಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಎಸ್, ನೀವೇನಾದ್ರು ಲೈವ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ಒಂದು ಸ್ಕ್ರೀನ್ ಗಾರ್ಡ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ, ಐ ಥಿಂಕ್ ಫಾರ್ ಎಕ್ಸಾಂಪಲ್ ಯಾವ್ದಕ್ಕಂದ್ರೆ, ಮನೆ ತಾನೇ ರಿಯಲ್ಮಿ ಅವ್ರದ್ದು ರಿಯಲ್ಮಿ 13 ಸೀರೀಸ್ ನ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಯ್ತು. ರಿಯಲ್ಮಿ 13 ಬೇಡ, ರಿಯಲ್ಮಿ 12 ಸೀರೀಸ್ ಯಾವ್ದೋ ಒಂದು ಮೊಬೈಲ್ ಆಗ್ತದೆ, ರಿಯಲ್ಮಿ 12 Pro Plus ಐ ಥಿಂಕ್ ಇದನ್ನ ಹಾಕ್ತೀನಿ. ಲಿಟರಲಿ ನೀವು ಗಮನಿಸಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಅಮೌಂಟ್ ಕೇಳ್ತಾ ಇದೆ ಅಂದ್ಬಿಟ್ಟು. ಆಕ್ಚುಲಿ ಇದ್ರ ಅಮೌಂಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಆಯ್ತು. ಅದೇ ನೀವು ಯಾರು ಆಫ್ಲೈನ್ ಹೋದ್ರಿ ಅಂದ್ರೆ ಆನ್ಲೈನ್ ಗಿಂತ ಇನ್ನು ಜಾಸ್ತಿನೇ ಕೇಳುವಂತದ್ದು.
ಅದಾನಂತರ ಅಲ್ಲಿ ಯು ವಿ ರೇಸ್ ಅಂತ ಬೇರೆ ಬೇಕಾಗುತ್ತೆ. ಅದಾನಂತರ ನಾವು ಇತ್ತೀಚೆಗೆ ಬಂದಂತ ಒಂದು ಸೈಬರ್ ಎಕ್ಸ್ಪರ್ಟ್ ಪ್ರಕಾರ, ಅಂದ್ರೆ ಸೈಬರ್ ನ ಒಂದು ಇನ್ಫಾರ್ಮೇಶನ್ಸ್ ನ ಪ್ರಕಾರ, ಅದಾನಂತರ ಈ ಒಂದು ರೆಡ್ಮಿ ಕಂಪನಿಯವರು ಹೇಳಿದಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಪ್ರಕಾರ ಕರ್ವ್ ಡಿಸ್ಪ್ಲೇಗಳು ಏನಿದಾವೆ ಇದಕ್ಕೇನಾದ್ರು ಈ ಒಂದು ಅಂದ್ರೆ ನಾವೇನಾದ್ರು ಒಂದು ಕರ್ವ್ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ತಿದೀವಿ ಅಂದ್ರೆ ಆ ಟೈಮಲ್ಲಿ ಒಂದು ಗ್ಲೂ ಆಗ್ತಾರೆ. ಆ ಒಂದು ಗ್ಲೂ ಆಗೋ ಟೈಮಲ್ಲಿ ಅದೇನಾದ್ರು ಸ್ವಲ್ಪ ಮಿಸ್ ಆಗಿ ಈ ಒಂದು ಟೈಪ್ ಸಿ ಪೋರ್ಟ್ ಅಥವಾ ಸ್ಪೀಕರ್ ಗ್ರಿಲ್ ಒಳಗೆ ಏನಾದ್ರು ಹೋಯ್ತು ಅಂದ್ರೆ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ನ ಸ್ಪೀಕರ್ ಗ್ರಿಲ್ ಮತ್ತು ಆ ಒಂದು ಟೈಪ್ ಸಿ ಪೋರ್ಟ್ ಡೆಡ್, ಅಲ್ಲಿಂದ ವರ್ಕೇ ಆಗಲ್ಲ. ತುಂಬಾನೇ ಸೇಫ್ ಆಗಿ ಹಾಕ್ಬೇಕು ಅದನ್ನ. ಅದಾನಂತರ ಈಟಿಂಗ್ ಇಶ್ಯೂ ಕೂಡ ಆ ಒಂದು ಸ್ಮಾರ್ಟ್ ಫೋನ್ ಒಂದು ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ತುಂಬಾನೇ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಸ್ಕ್ರೀನ್ ಗಾರ್ಡ್ ನ ಆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ವ್ಯೂ ಏನಿದೆ ಅದು ಹಾಕಿದ್ಮೇಲೆ ತುಂಬಾನೇ ಈಟಿಂಗ್ ಇಶ್ಯೂನ ಕಾಣುವಂಥದ್ದು. ಇದು ತುಂಬಾ ಮೇನ್ ಆಗುವಂಥದ್ದು. ಅದಾನಂತರ ಈಗ ನಾನು ನಿಮ್ಗೆ ಹೇಳೋ ಸ್ಕ್ರೀನ್ ಗಾರ್ಡ್ ಬಂದ್ಬಿಟ್ಟು ತುಂಬಾನೇ ವ್ಯಾಲ್ಯೂ ಅಂದ್ರೆ ತುಂಬಾನೇ ಅಮೌಂಟ್ ಆಗುವಂಥದ್ದು. ಅದಂದ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ನೋಡಿ, ಆಫ್ಲೈನ್ ಅಲ್ಲಿ ನೋಡ್ರಿ, ತುಂಬಾನೇ ಬಾಳ ಆಗುವಂಥದ್ದು ಈ ಒಂದು ಕರ್ವ್ ಡಿಸ್ಪ್ಲೇಗೆ. ಅದೇ ನೀವು ಫ್ಲಾಟ್ ಡಿಸ್ಪ್ಲೇ ಹೋದ್ರೆ ಅಂದ್ರೆ 50 ರೂಪಾಯಿಗೆ ಅಥವಾ 100 ರೂಪಾಯಿಗೆ ಫಿನಿಶ್. ತುಂಬಾನೇ ಕಡಿಮೆ ಪ್ರೈಸ್ ನಲ್ಲಿ ಈ ಒಂದು ಫ್ಲಾಟ್ ಡಿಸ್ಪ್ಲೇಗಳು ಸಿಗುವಂತದ್ದು. ಐ ಥಿಂಕ್ ಇದರಲ್ಲಿ D+ ಮತ್ತೆ ಮತ್ತೆ ಮಾಮೂಲಿಯಾಗಿ ಇನ್ನೊಂದು ಕಾಮನ್ ಒಂದು ಸ್ಕ್ರೀನ್ ಗಾರ್ಡ್ ಅನ್ಸುತ್ತೆ. ಅದು ಬಂದ್ಬಿಟ್ಟು ಕಾಮನ್ ಸ್ಕ್ರೀನ್ ಗಾರ್ಡ್ ಮತ್ತೆ ಇದರಲ್ಲಿ ಬಂದ್ಬಿಟ್ಟು D+ ಅಂತ ಒಂದು ಸಿಗುತ್ತೆ. D+ ಸ್ವಲ್ಪ ವ್ಯಾಲ್ಯೂ ಅಂದ್ರೆ 150 ರೂಪಾಯಿ 200 ರೂಪಾಯಿ ಆಗ್ಬೋದು. ಅದಂತರ ನೀವೇನೋ ಮಾಮೂಲಿಯಾಗಿ ಹಾಕ್ಸ್ಕೊಳಕ್ ಹೋಗ್ತೀರಾ ಅಂದ್ರೆ 80 ರಿಂದ 100 ರೂಪಾಯಿ ಆಗ್ಬೋದು. ಅದೇ ನೀವೇನೋ ಕರ್ವ್ ಡಿಸ್ಪ್ಲೇ ಹೋಗ್ತೀರಾ ಅಂದ್ರೆ ಹೆವಿ ಇದಾಗುವಂಥದ್ದು, ಅಂದ್ರೆ ಹೆವಿ ಅಮೌಂಟ್ ಬೇಕಾಗುತ್ತೆ. ಒಂದ್ ವೇಳೆ ನೀವೇನೋ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತೀರಾ, ಸ್ವಲ್ಪ ಮಿಸ್ ಆಗಿ ನಿಮ್ ದೃಷ್ಟಿಗೆ ಏನಾದ್ರು ಒಂದು ಸ್ಮಾರ್ಟ್ ಫೋನ್ ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಏನಾದ್ರು ಕೆಳಗಡೆ ಬಿತ್ತು, ಡಿಸ್ಪ್ಲೇ ಹೋಯ್ತು, ಆ ಒಂದು ಡಿಸ್ಪ್ಲೇ ನೀವು ಹಾಕ್ಸ್ಬೇಕು ಅಂದ್ರೆ ಲಿಟ್ರಲಿ 8 ರಿಂದ 10 ಸಾವಿರ ರೂಪಾಯಿ ಬೇಕಾಗುತ್ತೆ ನಿಮಗೆ. ಅದೇ ನೀವೇನಾದ್ರು ಒಂದು ಫ್ಲಾಟ್ ಡಿಸ್ಪ್ಲೇ ಹೋಗ್ತಾರೆ ಅಂದ್ರೆ ಅಷ್ಟೊಂದು ಅಮೌಂಟ್ ಆಗಲ್ಲ. ಯಾಕಂದ್ರೆ ಕರ್ವ್ ಡಿಸ್ಪ್ಲೇ ಇದೆ ಇದನ್ನ ಸ್ವಲ್ಪ ವ್ಯಾಲ್ಯೂ ಅಂದ್ರೆ ಸ್ವಲ್ಪ ಬ್ರಾಂಡೆಡ್ ಅಂತ ಹೇಳ್ಬೋದು. ಈ ಒಂದು ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಗಳೇ ಒಂಥರ ಬ್ರಾಂಡೆಡ್ ಅಂತ ಅನಿಸುತ್ತೆ. ಲಿಟ್ರಲಿ ಎಷ್ಟು ಅಂದ್ರೆ ಇದೇ ಈ ಒಂದು ಸ್ಮಾರ್ಟ್ ಫೋನ್ ಅಂದ್ರೆ ಇದೇ ಒಂದು ಕರ್ವ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಗಳಲ್ಲಿ ಬೇಜಾನ್ ತರ ಇರುವಂತದ್ದು, ಸ್ವಲ್ಪ ಇರುವಂತದ್ದು. ಆಮೇಲೆ ಕರ್ವ್ ಈ ಲಾವಾದವ್ರು ಬೇರೆ ಮೊನ್ನೆ ತಾನೇ ಲಾಂಚ್ ಮಾಡಿದ್ರು ಲಾವಾ ಬ್ಲೇಸ್ ಕರ್ವ್ ಸ್ಮಾರ್ಟ್ ಫೋನ್ ಅಂತ ಅಂದ್ಬಿಟ್ಟು, ಅದಂತೂ ಹೆವಿ ಕಮ್ಮಿ ಇರುವಂತದ್ದು. ಅಂತ ಏನಾದ್ರು ಸ್ಮಾರ್ಟ್ ಫೋನ್ಗಳು ಏನಾದ್ರು ಕೆಳಗಡೆ ಬಿದ್ದು ಅಂದ್ರೆ ಬಟ್ ಅಲ್ಲಿಂದ ನೀವು 8 ರಿಂದ 10 ಸಾವಿರ ಬರೀ ಅದರ ಒಂದು ಡಿಸ್ಪ್ಲೇಗೆ ಅಮೌಂಟ್ ಹಾಕಬೇಕಾಗುತ್ತೆ. ಅದೇ ನೀವೇನಾದ್ರು ಫ್ಲಾಟ್ ಡಿಸ್ಪ್ಲೇ ಹೋಗ್ತೀರಾ ಅಂದ್ರೆ ಆರಾಮಾಗಿ ಸ್ವಲ್ಪ ಕಡಿಮೆ ಪ್ರೈಸ್ ನಲ್ಲಿ ಮುಗ್ದೋಗುತ್ತೆ. ನಾನು ಫ್ಲಾಟ್ ಡಿಸ್ಪ್ಲೇ ಹಾಕ್ಸಿರೋ ಪ್ರಕಾರ ಏನೊಂದು 2 ರಿಂದ 2.5 ಸಾವಿರ ರೂಪಾಯಿ ಹಬ್ಬ ಅಂದ್ರೆ ನೀವು ಅದೇ ಏನಾದ್ರು ಒಂದು ಒಳ್ಳೆ ಡಿಸ್ಪ್ಲೇ LCD ಅಥವಾ ಬೇರೆ ಏನಾದ್ರು ಒಂದು ಒಳ್ಳೆ ಡಿಸ್ಪ್ಲೇ ಹಾಕ್ಸ್ಬೇಕು ಅಂದ್ರೆ ಏನ್ ಹಬ್ಬ ಅಂದ್ರೆ 2,700 ರೂಪಾಯಿ ಹಬ್ಬ ಅಂದ್ರೆ ಲಾಸ್ಟ್ ಇದು. ಅದೇ ನೀವೇನಾದ್ರು ಕರ್ವ್ ಡಿಸ್ಪ್ಲೇ ಹೋಗ್ತೀರಾ ಅಂದ್ರೆ ಹೆವಿ ಅಮೌಂಟ್ ಆಗೋದು. 8 ರಿಂದ 10 ಸಾವಿರ ರೂಪಾಯಿ ಲಿಟ್ರಲಿ ಇನ್ನೊಂದು 10 ಸಾವಿರ ರೂಪಾಯಿ ಹಾಕಿದ್ರೆ ಅದೇ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು. ಬೇಡ ಲಾವಾ ಬ್ಲೇಸ್ ಕರ್ವ್ ಅದೇ ಒಂದು ಸ್ಮಾರ್ಟ್ ಫೋನಿಗೆ ಅಕಸ್ಮಾತ್ ಏನಾದ್ರು ಡಿಸ್ಪ್ಲೇ ಹೊಡೆದ್ರೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಹಾಕಿದ್ರೆ ಅದೇ ಒಂದು ಸ್ಮಾರ್ಟ್ ಫೋನ್ ಸಿಗುವಂತದ್ದು. ಈ ರೀತಿ ಬಂದ್ಬಿಟ್ಟು ಎಲ್ಲಾನು ಕೂಡ ಆಗ್ತಾ ಇರುವಂತದ್ದು. ನೋಡಿ ಪರ್ಚೇಸ್ ಮಾಡೋರು ನೀಟಾಗಿ ನೋಡ್ಕೊಳ್ಳಿ. ಈ ಒಂದು ಏನಿದೆ ಈ ಒಂದು ಕರ್ವ್ ಡಿಸ್ಪ್ಲೇ ಒಂದು ಸ್ಮಾರ್ಟ್ ಫೋನ್ಗಳು ಸ್ವಲ್ಪ ವ್ಯಾಲ್ಯೂಯಬಲ್, ಅದಾನಂತರ ತುಂಬಾ ಯುನೀಕ್ ಆಗಿ ಕಾಣಿಸುವಂತದ್ದು. ಅದಾದ ನಂತರ ನೀವು ಅದೇ ಕರ್ವ್ ಫ್ಲಾಟ್ ಡಿಸ್ಪ್ಲೇ ಹೋಗ್ತೀರಾ ಅಂದ್ರೆ ಮಾಮೂಲಿ ಆಗಿರುವಂತದ್ದು. ಅದಾನಂತರ ನೀವೇನಾದ್ರು ಒಂದು ಗ್ರಿಪ್ಪಿಂಗ್ ನಲ್ಲಿ ಹೋಗ್ತೀರಾ ಅಂದ್ರೆ ಫ್ಲಾಟ್ ಡಿಸ್ಪ್ಲೇ ಅಷ್ಟು ಗ್ರಿಪ್ಪಿಂಗ್ ಈ ಒಂದು ಕರ್ವ್ ಡಿಸ್ಪ್ಲೇ ಸಿಗಲ್ಲ ನಿಮಗೆ. ಅದೇ ಒಂದು ಕರ್ವ್ ಡಿಸ್ಪ್ಲೇ ನಲ್ಲಿ ನಿಮಗೆ ಯುನೀಕ್ನೆಸ್, ಅದೇ ಒಂದು ನೋಡೋರಿಗೆ ಏನೋ ಒಂಥರ ಇದೆ ಯಾವ ಸ್ಮಾರ್ಟ್ ಫೋನ್ ಇದು ಅಂತ ಅನ್ಸ್ಬೇಕು, ಆ ರೀತಿ ಕಾಣಿಸೋ ಒಂದು ಯುನೀಕ್ನೆಸ್ ಈ ಒಂದು ಫ್ಲಾಟ್ ಡಿಸ್ಪ್ಲೇ ಅಲ್ಲಿ ಕಾಣಿಸಲ್ಲ. ಆ ರೀತಿ ಇರುವಂತದ್ದು ನೋಡು ನೀನ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ಚೆನ್ನಾಗಿ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ತಿಳ್ಕೊಂಡು ನೀನ್ ಪರ್ಚೇಸ್ ಮಾಡು. ಕೊನೆ ನೀನ್ ಯಾವ ಸಜೆಸ್ಟ್ ಮಾಡ್ತೀಯ ಅದನ್ನ ಹೇಳು. ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬೇಕು ನಿನಗೆ, ನೀನೇನಾದ್ರು ಅಥವಾ ನೀವೇನಾದ್ರು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ನಿಮ್ಗೆ ಯಾವುದೇ ರೀತಿ ಒಂದು ರಫ್ ಯೂಸ್ ಇಲ್ಲ ಅಂದ್ರೆ, ನಾವೇನೋ ಒಂದು ಕೆಲಸ ಮಾಡ್ಬೇಕಪ್ಪ ಬೇಡ ಏನೋ ಒಂದು ರಫ್ ಯೂಸ್ ಇದೆ, ಆ ಒಂದು ಟೈಮ್ಗಳಲ್ಲಿ ಹಗ್ಗಲ್ನ ಮೊಬೈಲ್ ಹೊರಗಡೆ ತೆಗಿತಿರ್ಬೇಕು, ಎಳಿತಿರ್ಬೇಕು, ಮೊಬೈಲ್ ಅಲ್ಲಿ ಇದೆಲ್ಲ ಜಾಬಲ್ಲಿ ಇದೆಲ್ಲ ಯಾವಾಗ್ಲೂ ಅಲ್ಲೇ ಇರಲ್ಲ ಟೇಬಲ್ ಮೇಲೆ, ಆ ಒಂದು ಸ್ಥಿತಿ ನಿಮ್ಗೆ ಏನಿತ್ತು ಅಂದ್ರೆ ಕರ್ವ್ ಡಿಸ್ಪ್ಲೇ ಹೋಗಿ. ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಅಂದ ಮೇಲೆ ಯುನೀಕ್ನೆಸ್ ಅಲ್ಲಿ ನೋಡೋ ಸ್ಟೂಡೆಂಟ್ಸ್ ಅವರೆಲ್ಲ ಕೂಡ ನಿಮ್ಮ ಒಂದು ಮೊಬೈಲ್ಸ್ ನೋಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತೀರಾ ಅಂದ್ರೆ ನೀವು ಕರ್ವ್ ಡಿಸ್ಪ್ಲೇನ ಪರ್ಚೇಸ್ ಮಾಡ್ಬೋದು. ಅದೇ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಂದು ಓವರ್ ಕೆಲಸ ಇದೆ ಅವರಿಗೆ ಫ್ಲಾಟ್ ಡಿಸ್ಪ್ಲೇನ ಪರ್ಚೇಸ್ ಮಾಡೋದಕ್ಕೆ ಕೇಳಿ, ಅಥವಾ ಫ್ಲಾಟ್ ಡಿಸ್ಪ್ಲೇನ ಪರ್ಚೇಸ್ ಮಾಡಿ. ಯಾಕಂದ್ರೆ ಫ್ಲಾಟ್ ಡಿಸ್ಪ್ಲೇ ಅಂದ್ರೆ ಸ್ವಲ್ಪ ರಫ್ ಯೂಸ್ ನಲ್ಲಿ ಕೆಳಗಡೆ ಬಿದ್ದು ಕೂಡ ಏನಾಗಲ್ಲ, ಮತ್ತೆ ಅದರ ಅಮೌಂಟ್ಗಳು ಕೂಡ ತುಂಬಾನೇ ಇರಲ್ಲ. ಈ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಹೆಂಗಪ್ಪ ಅಂದ್ರೆ ಅವನ್ನ ಯೂಸ್ ಮಾಡ್ಬೇಕಾದ್ರೆ ಏನೋ ಒಂದು ಯುನೀಕ್ನೆಸ್ ಇನ್ನೊಬ್ರು ತೋರಿಸ್ಬೇಕು, ಆ ಒಂದು ಗೇಮಿಂಗ್ ಟೈಮ್ ನಲ್ಲಿ ತುಂಬಾನೇ ಯೂಸ್ ಆಗುವಂತದ್ದು ಈ ಒಂದು ಕರ್ವ್ ಡಿಸ್ಪ್ಲೇಗಳು. ಸೊ ಪರ್ಚೇಸ್ ಮಾಡೋರು ಆದಷ್ಟು ಹುಷಾರ ಪರ್ಚೇಸ್ ಮಾಡಿ, ಏರ್ತಂದು ಬೀಳಕ್ ಹೋಗ್ಬಿಡಿ. ಆಮೇಲೆ ತಗೊಂಡ್ಬಿಟ್ಟು ಮತ್ತೆ ಅದನ್ನ ಸುಮ್ನೆ ಅದು ಮತ್ತೆ ಕರ್ವ್ ಡಿಸ್ಪ್ಲೇ ಇಷ್ಟ ಇಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಬ್ಬರು ಸೆಕೆಂಡ್ ಹ್ಯಾಂಡ್ ಎಲ್ಲ ಮಾರೋದು ಅದೆಲ್ಲ ಇಷ್ಟ ಆಗಲ್ಲ. ನೀನು ಕೂಡ ಪರ್ಚೇಸ್ ಮಾಡ್ಬೇಕಾದ್ರೆ ಇವಾಗ ಇರೋದ್ನೆಲ್ಲ ಅದನ್ನೆಲ್ಲ ಫಾಲೋ ಮಾಡಿ ಪರ್ಚೇಸ್ ಮಾಡು.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು.